ರಾಜು ಅಂತ ಈ ಥರ ಆಗ್ಬಿಡುತ್ತೆ ಒಳಗಡೆ ಇದ್ರದಂಗೆ ಆಗ್ಬಿಡುತ್ತಿದೆ ಈ ಟೈಪ್ ಒಳಗಡೆಯಿಂದ ಆಯಿಲ್ ಬಂದ್ಬಿಡುತ್ತೆ ಈ ಟೈಪ್ ತಿಂಗಳ 17ನೇ ತಾರೀಕು ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಒಂದು ರೀತಿಯಲ್ಲಿ ರೆಕಾರ್ಡ್ ಆಗುವಂಥ ರೀತಿಯಲ್ಲಿ ಆಲಿಕಲ್ಲಿನ ಮಳೆ ಬಿತ್ತು. ಇಡೀ ತಾಲೂಕಿನಲ್ಲಿ ಸಾವಿರಾರು ಎಕರೆ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದಾಳಿಂಬೆ ಈ ಭಾಗದಲ್ಲಿ ಇದು ಯಾವ ತಾಲೂಕು? ಹುಲಿಕುಂಟೆ ಹೋಬಳಿಯಲ್ಲಿ ವಿಶೇಷವಾಗಿ ತಡಕ್ಲೂರು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ಕೂಡ ನಾಶ ಆಗಿರುವಂಥದ್ದು. ವಿಶೇಷವಾಗಿ ದಾಳಿಂಬೆ ಮತ್ತು ರೇಷ್ಮೆ, ಅಡಿಕೆ, ಮಾವು, ಈ ಎಲ್ಲ ತೆಂಗು, ಈ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅದನ್ನು ನೋಡೋದಕ್ಕೆ ಇವತ್ತು ಮಾನ್ಯ ಜಯಚಂದ್ರ ಅವರು, ಸ್ಥಳೀಯ ಶಾಸಕರು, ಮಾಜಿ ಸಚಿವರು ಮತ್ತು ನಾವೆಲ್ಲರೂ ಕೂಡ ನಮ್ಮ DC ಅವರು, CEO ಅವರು, ಆರ್ಟಿಕಲ್ಚರು, ಸಿರಿಕಲ್ಚರ್ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಇವತ್ತು ಭಾಳ ಸಂಪೂರ್ಣವಾಗಿ ರೈತ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ. ಇವತ್ತು ನಾವು ಅದನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಅಸೆಸ್ ಮಾಡಿ ರೈತನ ನೆರವಿಗೆ ನಾವು ಬರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಇರ್ಬೋದು, ಇಲಾಖೆಗಳವರು ಇರ್ಬೋದು, ರೈತನಿಗೆ ನೆರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಕೂಡ ಇವತ್ತು ಖುದ್ದಾಗಿ ಭೇಟಿ ಕೊಟ್ಟು ಯಾವ ರೀತಿ ನಷ್ಟ ಆಗಿದೆ ಅನ್ನೋದನ್ನು ನೋಡೋದಕ್ಕೆ ಬಂದಿದ್ದೇನೆ. ನಾವು ಸರ್ಕಾರ ರೈತರ ನೆರವಿಗೆ ಬೇರೆ ತಾಲೂಕಿಂದ ಅಧಿಕಾರಿಗಳನ್ನೆಲ್ಲ ಇಲ್ಲಿಗೆ ಹಾಕಿ ಬೇಗ ಎಲ್ಲ ಕಂಪ್ಲೀಟ್ ಅಸೆಸ್ ಮಾಡೋಕ್ಕೆ ಎಲ್ಲ ಬಿದ್ದಂಥ ಆವಿನ ಮಳೆ, ಆಲೇಕಲ್ ಮಳೆ, ಅದರಿಂದ ಸಾವಿರಾರು ಎಕರೆ ಬೆಳೆಗಳೆಲ್ಲದೂ ಕೂಡ ನಾಶ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ದಾಳಿಂಬೆ ಮತ್ತು ಇದು ರೇಷ್ಮೆ, ಅಡಿಕೆ, ಪಪ್ಪಾಯ್, ಮಾವು ಎಲ್ಲದೂ ಕೂಡ ನಾಶ ಆಗಿರ್ತಕ್ಕಂಥದ್ದು. ಇದನ್ನು ಕೆಲವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಕೆಲವರು ಮಾಡಿಸಿಲ್ಲ. ಸಣ್ಣ ರೈತರಿಗೂ ಕೂಡ ಸಹಾಯ ಆಗಬೇಕು. ಆ ಕಾರಣಕ್ಕೋಸ್ಕರ ನಾನು ಈಗ ಡಾಕ್ಟರ್ ಪರಮೇಶ್ವರ್ ಅವರು, ಜಿಲ್ಲಾ ಉಸ್ತುವಾರಿ ನೋಡಿದ್ವಿ, ಕಣ್ಣಾರೆ ನೋಡಿದ್ವಿ. ರೈತರಿಗಾಗಿರ್ತಕ್ಕಂಥ ನಷ್ಟವನ್ನು ಭರಿಸೋದಕ್ಕೆ ಅದು ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ಅದಕ್ಕೆ ಅವ್ರ ಸಹಾಯಕ್ಕೆ ಬರೋದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ, ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಯಾರ್ಯಾರಿಗೆ ನಷ್ಟ ಆಗಿದೆ, ಇನ್ಶೂರೆನ್ಸ್ ಇರಲಿ ಇಲ್ಲದಲ್ಲಿ ಇರಲಿ, ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ನ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ನ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.